ಹ್ಯಾಪಿ ಬರ್ಡೇ ಟು ಮೀ ಇದು ರಾಕೇಶ್ ಕದ್ರಿ ಅವರು ಡೈರೆಕ್ಟ್ ಮಾಡಿರುವಂಥ ಚಿತ್ರ. ಇದು ಜೂನ್ 28ಕ್ಕೆ ಡೈರೆಕ್ಟ್ ಆಗಿ OTT ಪ್ಲಾಟ್ಫಾರ್ಮ್ಗಳಲ್ಲಿ ರಿಲೀಸ್ ಆಗಿದೆ. ಇಲ್ಲಿ ಸಿನಿಮಾದ ಟೈಟಲ್ಲೇ ಹೇಳಿರೋ ಹಾಗೆ ಪುನೀತ್ ಇಲ್ಲಿರುವಂಥ ಒಂದು ಪಾತ್ರದ ಬರ್ಡೇ ಇರುತ್ತೆ. ಸೊ ಆ ಬರ್ಡೇಗೆ ಅಂತ ಅವನ ಸುತ್ತಮುತ್ತಲಿನವರು ಏನೋ ಪ್ಲಾನ್ ಮಾಡಿದ್ರೆ ಅವನ ಪ್ಲಾನೇನೆ ಬೇರೆ ಇರುತ್ತೆ. ಬಟ್ ಅದು ಮುಂದುವರಿಯುವಂಥ ಟೈಮಲ್ಲಿ ಒಂದು ಎಡವಟ್ಟಾಗುತ್ತೆ. ಬಟ್ ಅದರಿಂದ ಇವನು ಈಗ ಯಾರಿಗೂ ಗೊತ್ತಾಗದೇ ಇರೋ ಹಾಗೆ ತಪ್ಪಿಸ್ಕೊಳ್ಬೇಕು. ಸೊ ಆ ಎಡವಟ್ಟು ಏನು, ಅದು ಹೇಗಾಯಿತು ಅಂಡ್ ಇದರಿಂದ ಇವನು ಹೊರಗೆ ಬಿದ್ನ ಇಲ್ವಾ ಅನ್ನೋದನ್ನೆಲ್ಲ ನೀವು ಸಿನಿಮಾ ನೋಡಿನೇ ತಿಳ್ಕೊಳ್ಬೇಕು. ಈ ಸಿನಿಮಾದಲ್ಲಿ ಪಾಸಿಟಿವ್ಸ್ ಹಾಗೆ ನೆಗೆಟಿವ್ಸ್ ಅನ್ನೋ ಕಾಲಮ್ಗಳಲ್ಲಿ ಒಂದೇ ಪಾಯಿಂಟನ್ನು ಆ್ಯಡ್ ಮಾಡ್ಬೋದು, ಅದ್ರ ಬಗ್ಗೆ ಮಾತಾಡ್ಬೋದು ಎರಡೂ ಕಡೆಗಳಲ್ಲೂ. ಅದೇನಂದರೆ ಸಿನಿಮಾ ತನ್ನನ್ನು ತಾನು ಸೀರಿಯಸ್ ಆಗಿ ತಗೊಳ್ಳೋದಿಲ್ಲ ಯಾವುದೇ ಹಂತದಲ್ಲೂ. ಅದರಿಂದನೇ ಇಲ್ಲಿ ಸಿದ್ದು ಮೂಲಿಮನಿಯವರ ಕ್ಯಾರೆಕ್ಟರಿಂದ ಹಾಗೆ ಸ್ಪೆಷಲಿ ಗೋಪಾಲಕೃಷ್ಣ ದೇಶಪಾಂಡೆ ಅವರ ಪಾತ್ರದಿಂದ ಒಂದಷ್ಟು ಒಳ್ಳೆ ಸೀಕ್ವೆನ್ಸಸ್ ಬಂದಿದ್ದಾವೆ. ಅವು ಫನ್ನಿ ಆಗಿದ್ವು, ಅಲ್ಲಲ್ಲಿ ನಗು ತರಿಸಿದ್ವು. ಆ್ಯಕ್ಚುಲಿ ಕಥೆಯಲ್ಲಿ ಅಥವಾ ಈ ಸಂದರ್ಭದಲ್ಲಿ ಏನಾಗ್ತಿದೆ ಅದಕ್ಕೆ ಮ್ಯಾಟರ್ ಆಗ್ದೇ ಅವುಗಳ ಪಾಡಿಗೆ ಬರ್ತಾ ಇರ್ತವೆ, ಹೋಗ್ತಾ ಇರ್ತವೆ. ಸೊ ಸಿನಿಮಾದ ಟೋನ್ನ ಆ್ಯಕ್ಚುಲಿ ಡಿಫೈನ್ ಮಾಡೋದೇ ಇವರು. ಓಕೆ, ಈ ಸಿನಿಮಾ ಈ ಸಿಚುವೇಶನ್ನ ಏನು ತುಂಬ ಸೀರಿಯಸ್ ಆಗಿ ತಗೊಳ್ಳೋದಿಲ್ಲ, ಎಲ್ಲದು ಕಾಮಿಡಿಯಾಗೆ ಮುಗಿಯುತ್ತೆ ಅನ್ನೋದನ್ನು ಮೊದಲು ಕನ್ಫರ್ಮ್ ಮಾಡೋದೇ ಈ ಪಾತ್ರಗಳು. ಸೊ ಈ ಟ್ರೀಟ್ಮೆಂಟ್ನಿಂದ ಸಿನಿಮಾ ಗೊತ್ತಿರೋ ಯಾವುದೇ ರೂಟ್ನ ತಗೊಂಡಿಲ್ಲ, ತನ್ನ ಪಾಡಿಗೆ ತಾನು ತನಗೆ ಬಂದ ಹಾಗೆ ತಾನು ಮುಂದುವರಿತಾ ಹೋಗಿದೆ. ಇನ್ನು ಪರ್ಫಾರ್ಮೆನ್ಸಸ್ ಆಗಲೇ ಹೇಳಿದ ಹಾಗೆ ಸಿದ್ದು ಮೂಲಿಮುನಿಯವರು ಹಾಗೆ ದೇಶಪಾಂಡೆ ಅವರು ಇವರಂತೂ ಎಲ್ಲ ಸಿನಿಮಾಗಳಲ್ಲೂ ಇರ್ತಾರೆ. ಈಗ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇಬ್ರು. ಸಿದ್ದು ಅವರು ಧರಣಿ ಮಂಡಲ ಮಧ್ಯದೊಳಗೆ ಅನ್ನೋ ಸಿನಿಮಾದಲ್ಲೂ ಕೂಡ ಸ್ವಲ್ಪ ಇದೇ ರೀತಿಯ ಪಾತ್ರವನ್ನು ಮಾಡಿದ್ರು. ಒಬ್ಬ ಒಳ್ಳೆ ನ್ಯಾಚುರಲ್ ಆಕ್ಟರ್, ತುಂಬ ಈಸಿಯಾಗಿ ತರ್ತಾರೆ ಪಾತ್ರಗಳನ್ನು. ಇನ್ನು ದೇಶಪಾಂಡೆ ಅವರು, ಅವ್ರ ಬಗ್ಗೆ ಏನು ಹೇಳೋದು, ಇಲ್ಲಿ ಇದೊಂಥರ ಕಂಪ್ಲೀಟ್ಲಿ ಫನ್ನಿ ಕ್ಯಾರೆಕ್ಟರ್. ಅದರಲ್ಲಿ ಕೆಲವೊಂದು ವರ್ಕ್ ಆಗಿದೆ, ಕೆಲವೊಂದು ವರ್ಕ್ ಆಗಿಲ್ಲ. ಬಟ್ ಅವರ ಕಡೆಯಿಂದ ಫುಲ್ ಇನ್ವಾಲ್ವ್ಮೆಂಟ್ ಅಂತೂ ಕಂಡಿದೆ ಅಂತ ಹೇಳ್ಬೋದು. ಇನ್ನು ಐ ಲೈಕ್ ದ ಐಡಿಯಾ. ಅಫ್ಕೋರ್ಸ್ ನಾವು ಡಿಫ್ರೆಂಟ್ ಹಾಲಿವುಡ್ ಸಿನಿಮಾಗಳಲ್ಲಿ ಇದನ್ನು ನೋಡಿದ್ದೀವಿ, ಈ ಥರದ ಸಿಚುವೇಶನ್ಗಳಲ್ಲಿ ಸಿಕ್ಕಾಕೊಳ್ಳೋದು. ಸೊ ಆ ಪಾಯಿಂಟ್ ಸ್ವಲ್ಪ ಹಿಡಿದಿರುತ್ತೆ ನಿಮ್ಮನ್ನು ಒಂದಷ್ಟರ ಮಟ್ಟಿಗೆ. ಇನ್ನು ಇದರ ನೆಗೆಟಿವ್ಸ್ ಆಗಲೇ ಹೇಳಿದ ಹಾಗೆ ಸಿನಿಮಾ ತನ್ನನ್ನು ತಾನು ಸೀರಿಯಸ್ ಆಗಿ ತಗೊಳ್ಳೋದಿಲ್ಲ. ಅಂದರೆ ತುಂಬ ಬೇಗ ಆ್ಯಕ್ಚುಲ್ ಕಾನ್ಫ್ಲಿಕ್ಟ್ ಏನು ಅದಕ್ಕೆ ಹೋಗ್ಬಿಡ್ತಾರೆ, ಬಟ್ ನಂತರ ಅದರ ನೆಕ್ಸ್ಟ್ ಸ್ಟೆಪ್ ಏನು ಅದು ಡಿಲೇ ಆಗ್ತಾನೆ ಹೋಗುತ್ತೆ. ಸೊ ಒಂದು ಸಿಚುವೇಶನ್ ಕ್ರಿಯೇಟ್ ಆಗಿದೆ, ಅದರಿಂದ ಹೊರಗೆ ಬರೋಣ ಅನ್ನೋದು ಮುಖ್ಯ ಗುರಿ. ಬಟ್ ಅದಕ್ಕೆ ತುಂಬ ಜನ ಆಕಸ್ಮಿಕವಾಗಿ ಅಡ್ಡಿ ಆಗ್ತಾ ಇರ್ತಾರೆ ಆ್ಯಂಡ್ ಅಲ್ಲಿ ಕಾಮಿಡಿ ಹುಟ್ಟಬೇಕು ಅನ್ನೋದು ಇಲ್ಲಿರುವಂಥ ಐಡಿಯಾ. ಆದರೆ ಅದು ಆಫ್ಟರ್ ಪಾಯಿಂಟ್ ಅಷ್ಟು ವರ್ಕ್ ಆಗಲಿಲ್ಲ. ಮೊದಲಿಗೆ ಫ್ರೆಂಡ್ಸ್ ಬರ್ತಾರೆ, ಅವರು ಒಂದಷ್ಟು ಕನ್ವರ್ಸೇಷನ್ಸ್ ಅದು ಜಸ್ಟ್ ಮುಂದುವರಿತಾನೆ ಹೋಗುತ್ತೆ. ಈ ಕಡೆ ವಾಚ್ಮೆನ್, ಮತ್ತೊಬ್ಬ ಫ್ರೆಂಡ್, ಗರ್ಲ್ ಫ್ರೆಂಡ್, ಪಕ್ಕದ ಮನೆಯವರು. ಆ್ಯಕ್ಚುಲಿ ದೇಶಪಾಂಡೆ ಅವರು ಬಂದಾಗ ಒಂದಷ್ಟು ಸೀನ್ಸ್ ಕ್ರಿಯೇಟ್ ಆಗಿದೆ, ಬಿಟ್ಟರೆ ಸಿನಿಮಾ ಪೂರ ಇನ್ಕನ್ಸಿಸ್ಟೆಂಟ್ ಆಗಿ ಇತ್ತು. ಆ ನ್ಯಾಚುರಲ್ ಕಾಮಿಡಿ ಅಥವಾ ಈಸಿ ಗೋಯಿಂಗ್ ಫನ್ ಫಿಲ್ಮ್ ಅಂತ ನಾವೇನು ಹೇಳ್ತೀವಿ ಅದು ಕೂಡ ಸ್ವಲ್ಪ ಡಿಮಿನಿಷ್ ಆಯಿತು ಆಫ್ಟರ್ ಅ ಪಾಯಿಂಟ್. ಈಗೊಂದು ಐಡಿಯಾ ಬರುತ್ತೆ, ಅದಕ್ಕೊಂದು ಡಿಸ್ಕಷನ್, ಮತ್ತೆ ಅದಕ್ಕೆ ಅಡ್ಡಿ ಆ್ಯಂಡ್ ಆ ಗ್ರಾಫ್ ಮತ್ತೆ ಕೆಳಗೆ ಹೋಗುತ್ತೆ. ಸೊ ಈ ಥರ ಸಿನಿಮಾ ಇದ್ದಿದ್ದರಿಂದ ಅಲ್ಲಲ್ಲಿ ಬಿಟ್ಟರೆ ಸಿನಿಮಾ ಅಷ್ಟೊಂದು ಎಂಗೇಜ್ ಮಾಡಲಿಲ್ಲ ಅಂತ ಹೇಳ್ತೀನಿ. ಸೊ ಸಿಂಪಲ್ ಆಗಿ ಹೇಳೋದಾದರೆ ಇದೊಂದು ಎಬವ್ ಅವರೇಜ್ ಸಿನಿಮಾ ಅಂತ ಹೇಳ್ಬೋದು. ತುಂಬ ಸೀರಿಯಸ್ ಆಗಿ ನೋಡೋ ಅವಶ್ಯಕತೆ ಇಲ್ಲ ಅನ್ನೋದನ್ನು ಸಿನಿಮಾ ನಮಗೆ ಅರ್ಥ ಮಾಡಿಸ್ಬಿಡುತ್ತೆ ಬೇಗ, ವಿಚ್ ಇಸ್ ಗುಡ್. ಬಟ್ ಅದಕ್ಕೆ ಪ್ರಿಪೇರ್ ಆದಾಗೂ ಸಹ ಇದು ಅಷ್ಟು ನಗುನ ತರಿಸಲಿಲ್ಲ ಅಂತ ಹೇಳ್ತೀನಿ. ಒಂದು ಕನ್ನಡ ಸಿನಿಮಾ ಡೈರೆಕ್ಟಾಗಿ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ರಿಲೀಸ್ ಆಗಿದೆ ಅಂತ ನೀವು ನೋಡೋದಾದರೆ ನೋಡಿ. ಇದು ಏರ್ಟೆಲ್ ಎಕ್ಸ್ಟ್ರೀಮ್ನಲ್ಲಿ ಸ್ಟ್ರೀಮ್ ಆಗ್ತಾ ಇದೆ ಸದ್ಯಕ್ಕೆ. ಸೊ ಇಷ್ಟು ನನ್ನ ರಿವ್ಯೂ ಆಗಿತ್ತು ಈ ಚಿತ್ರದ ಬಗ್ಗೆ. ಇನ್ನು ನೀವು ಆಲ್ರೆಡಿ ಈ ಸಿನಿಮಾವನ್ನು ನೋಡಿದರೆ ನಿಮಗೆ ಇದು ಹೇಗೆ ಅನಿಸ್ತು ಅನ್ನೋದನ್ನು ಖಂಡಿತ ಕೆಳಗಡೆ ತಿಳಿಸಿ. ಆಸ್ ಯೂಶುವಲ್ ಮತ್ತೆ ಸಿಗೋಣ.